ಹಾಯ್ ಫ್ರೆಂಡ್ಸ್, ನಾನು ಹೇಳಿದೆ ಅಲ್ವಾ ಶಿಮ್ಸಕ್ಕೆ ಹೋಗಿದೆ ಅಂತ. ಸೊ ನೋಡಿ, ಶಿಮ್ಸದಲ್ಲಿ ಪರ ಇತ್ತಲ್ಲ, ನಮ್ಮ ಅವ್ರು ಪರ ಮಾಡ್ತಾಯಿದ್ರು. ಸೊ ನೋಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಹೇಳೋದು, ಮನೇಲಿ ಯಾವುದಾದ್ರೂ ಒಂದು ಸಲ ಫಂಕ್ಷನ್ ಮಾಡಬೇಕು ಅಂತ. ಸೊ ಇದು ಬಂದು ಶಿವನ ಸಮುದ್ರ, ಶಿಮ್ಸದ ಮಾರಮ್ಮ ಅಂತಲೇ ಫೇಮಸ್ಸು. ನೀವೇನಾದರೂ ಕೊಳ್ಳೇಗಾಲ ಸೈಡ್ ಹೋದರೆ ದಯವಿಟ್ಟು ಮಿಸ್ ಮಾಡದೆ ಈ ಟೆಂಪಲ್ಗೆ ಹೋಗಿ. ತುಂಬ ಪವರ್ಫುಲ್ ದೇವರಿದೆ ಇದು. ಸೊ ನೋಡಿ, ಇವರೇ ನಮ್ಮ ಮಾವ. ಸೊ ನಾವು ದರ್ಶನ ಎಲ್ಲ ಮಾಡಿಕೊಂಡು, ದರ್ಶನ ಮಾತ್ರ ಚೆನ್ನಾಗಾಯಿತು ನಮಗೂ. ಸೊ ನೋಡಿ, ಊಟ ಎಲ್ಲ ಮಾಡಿಕೊಂಡು, ಊಟನೂ ಚೆನ್ನಾಗಿತ್ತು. ನಾನ್ ವೆಜ್ ಊಟ ಆಬ್ವಿಯಸ್ಲಿ ಸೂಪರಾಗೇ ಬರುತ್ತೆ. ಎಲ್ಲರೂ ಫನ್ ಎಲ್ಲ ಮಾಡಿಕೊಂಡು ನೋಡಿ, ಎಲ್ಲ ಎಷ್ಟು ಖುಷಿಯಾಗಿ ಜಾಲಿ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲ ಆದಮೇಲೆ ರಿಟರ್ನ್ ಹೋಗ್ಬೇಕಾದ್ರೆ ಇಡ್ಗಾಯಿ ಹೊಡಿಬೇಕಾಗಿತ್ತು. ಸೊ ಇಡ್ಗಾಯಿ ಎಲ್ಲ ಹೊಡೆದು ಸೊ ನಾವು ಹೋಗ್ತಾಯಿದ್ದೀವಿ ರಿಟರ್ನ್. ಸೊ ನೋಡಿ, ಎಷ್ಟು ಸೂಪರಾಗಿತ್ತಲ್ವ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಸಿಸ್ಟರ್ಗೆ ಕೊಳ್ಳೇಗಾಲದಲ್ಲಿ ಒಂದು ಇಡ್ಲಿ ಫೇಮಸ್ ಅಂದರೆ ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು. ಸೊ ನನ್ನ ಸಿಸ್ಟರ್ನ ಅದು ಫೇವ್ರೆಟ್ ಫುಡ್. ಸೊ ಮಿಸ್ ಮಾಡ್ದೇ ಕೊಳ್ಳೇಗಾಲಕ್ಕೆ ಹೋದರೆ ಇದನ್ನು ಟ್ರೈ ಮಾಡಿ ನೋಡಿ. ಹಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ಅಜ್ಜಿ ಮನೆ ಕಡೆನೂ ಹಂಗೆ ಒಂದು ರೌಂಡ್ ಹೋಗಿದ್ದು, ಅಲ್ಲೂ ನೋಡ್ಕೊಂಡು ಬಂದ್ವಿ. ಸೊ ಹೀಗಿತ್ತು ಈ ದಿನದ ಮಿನಿ ಬ್ಲಾಗ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.